ಜಯಶ್ರೀ ಗುರುದೇವ್ 7ನೇ ತರಗತಿ ಗದ್ಯ 6 ಚಗಳಿ ಇರುವೆ. ಕವಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಇಂದು ನಮ್ಮ ಸುತ್ತಮುತ್ತಲು ಅನೇಕ ಕೌತುಕಗಳು ನಡೆಯುತ್ತಿರುತ್ತವೆ. ವಿಚಿತ್ರ ಸಂಗತಿಗಳು ಘಟಿಸುತ್ತಿರುತ್ತವೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಅನೇಕ ಜೀವಿಗಳ ಜೀವನದಿಂದ ನಾವು ಕಲಿಯಬೇಕಾದದ್ದು ಬಹಳ ಇದೆ. ಅಂತಹ ಕೌತುಕಗಳಲ್ಲಿ ಒಂದಾದ ಚಗಳಿ ಇರುವೆಗಳ ಪರಿಚಯವನ್ನು ಮಾಡಿಕೊಡುವುದು ಇಲ್ಲಿ ನನ್ನ ಉದ್ದೇಶವಾಗಿದೆ. ಮೊದಲಿಗೆ ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಪೂರ್ಣಚಂದ್ರ ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪುರವರ ಮಗ. ಇವರು 1938 ಸೆಪ್ಟೆಂಬರ್ 8 ಶಿವಮೊಗ್ಗದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿದರು. ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ. ಕತೆ, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನಗಳು, ಪರಿಸರ, ಶಿಕಾರಿ ಸಂಬಂಧಿತ ಬರಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ ಕವರ್ಲೋ, ಅಬಜೂರಿನ ಪೋಸ್ಟ್ ಆಫೀಸು, ಚಿದಂಬರ ರಹಸ್ಯ, ಕಿರುಗೂರಿನ ಗಯ್ಯಾಳಿಗಳು, ತರಬನ ಕತೆ, ಜುಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ನೀಡಿದ ಕೊಡುಗೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಗಳು ಸಂದಿವೆ. ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪ ಪ್ರಶಸ್ತಿಯೂ ನೀಡಿ ಗೌರವಿಸಲಾಯಿತು. ತೇಜಸ್ವಿ ಅವರು ಏಪ್ರಿಲ್ 5, 2007 ನಿಧನರಾದರು. ಕನ್ನಡದ ಪ್ರಖ್ಯಾತ ಸಾಹಿತಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ 5ನೆಯ ಪುಸ್ತಕ ನೆರೆಹೊರೆಗೆಳೆಯರು. ಅದರಲ್ಲಿ ಒಂದು ಬರಹ 3 ಇರುವೆಗಳು. ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ. ಒಂದು ದಿನ ನಾನು ನನ್ನ ತಮ್ಮ ಚೈತ್ರ ಮೈಸೂರಿನಲ್ಲಿ ಮನೆ ಮುಂದೆ ಇದ್ದ ಪನ್ನೀರಲು ಮರ ಹತ್ತಿ ಹಣ್ಣುಗಳಿವೆಯೇ ಎಂದು ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡೊಂದು ನಮ್ಮ ಮೇಲೆ ಎರಗಿತು. ಮರದ ಮೇಲೆ ಎಲ್ಲಿಂದ ಬಂತು ಇರುವೆ ಎಂದು ಅತ್ತಿತ್ತ ನೋಡದೆ ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು. ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪುತುಪು ಉದುರುತ್ತಿದ್ದವು. ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವನ್ನು ಒಸಕಿ ಹಾಕಿ ಮುಯ್ಯ ತೀರಿಸಲು ಸಾಧ್ಯವಿರಲಿಲ್ಲ. ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ ಮೈಕೈಯೆಲ್ಲ ಮುಟ್ಟಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡೆವು. ಗೂಡಿನಿಂದ ಇರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದಿದ್ದರಿಂದ ಹಸುರುಗಳನ್ನು ಅಂಟಿಸಿ ಮಾಡಿದ್ದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು. ಕವಿ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ಅವರ ತಮ್ಮ ಮತ್ತು ಅವರ ಅಕ್ಕನ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಅನುಭವವನ್ನು ಇಲ್ಲಿ ವಿವರಿಸ್ತಾ ಹೋಗಿರ್ತಕ್ಕಂಥದ್ದು. ಅಂಗಿಯ ಒಳಗೆ, ಚಡ್ಡಿಯ ಒಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಲೇಬೇಕೆಂದು ದೃಢ ನಿಶ್ಚಯ ಮಾಡಿ ಆ ಮರವನ್ನು ಗಟ್ಟಿಯಾಗಿ ಹಿಡಿದು ಅಲುಗಾಡಿಸತೊಡಗಿದವು. ಆಗ ಗೂಡಿನಿಂದ ಧಾರಾಕಾರವಾಗಿ ಇರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು. ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು. ಗೂಡಿಗೆ ಅಂಟಿಸಿದ್ದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು ಎಲ್ಲ ಉದುರು ಬಿದ್ದು ಹರಿದಾಡತೊಡಗಿದವು. ಇರುವೆಗಳಿಗೆ ತಕ್ಕ ಶಾಸ್ತಿಯಾಯಿತೆಂದು ನಮಗೆ ಸಮಾಧಾನವಾಯಿತು. ನಮ್ಮ ತಂದೆಯವರಿಗೆ ನಾವು ಈ ವಿಷಯ ತಿಳಿಸಿದಾಗ ಅವು ಚಗಳಿ ಇರುವೆಗಳೆಂದು, ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನಂಜಿಕೊಳ್ಳುತ್ತಾರೆಂದು ಹೇಳಿದರು. ಒಮ್ಮೆ ಅವರ ಅಕ್ಕನ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಅಕ್ಕನ ಮನೆ ಎದುರುಗಡೆನೇ ಇದ್ದಂಥ ಒಂದು ಪನ್ನೀರಿನ ಮರಕ್ಕೆ ಹತ್ತಿ ಹಣ್ಣುಗಳನ್ನು ಕೀಳೋದಕ್ಕೆ ಅಂತ ಲೇಖಕರು ಹೋಗ್ತಾರೆ. ಆಗ ಹುಡುಗರೆಲ್ಲ ಸೇರಿ ಆ ಮರದಲ್ಲಿ ಹಣ್ಣುಗಳನ್ನು ಕೀಳೋದು ಸಂದರ್ಭದಲ್ಲಿ ಚಗಳಿ ಇರುವೆಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತವೆ. ಚಡ್ಡಿ ಒಳಗಡೆಗೆ, ಅಂಗಿ ಒಳಗಡೆ ಎಲ್ಲ ಕಡೆ ಸೇರಿಕೊಂಡು ಕಚ್ಚುತ್ತಾ ಇರ್ತವೆ. ನಾವು ಮುಯ್ಯಿ ತೀರಿಸ್ಕೋಬೇಕು, ಇವುಗಳನ್ನು ನಾವು ಸಾಯಿಸಬೇಕು ಅಂತ ಹೇಳಿ ಅವುಗಳನ್ನು ಬಹಳಷ್ಟು ಹೊಡೆದು ಸಾಯಿಸ್ತಾರೆ. ಆದರೂ ಕೂಡ ಅವುಗಳು ಬಹಳಷ್ಟು ಇದ್ದಿದ್ದರಿಂದ ಮರವನ್ನೇ ಅಲುಗಾಡಿಸಿ ಅಲ್ಲಿರ್ತಕ್ಕಂಥ ಇರುವೆಗಳನ್ನೆಲ್ಲ ಬೀಳಿಸ್ತಾರೆ. ಆದರೂ ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಕೊನೆಗೆ ಅಲ್ಲಿಂದ ಬಂದುಬಿಟ್ಟು ಅವರ ಅಪ್ಪನ ಹತ್ರ ಹೇಳ್ತಾರೆ, ಈ ರೀತಿಯಾಗಿ ಚಗಳಿ ಇರುವೆಗಳು ಇದ್ದವು ಮರದಲ್ಲಿ ಕಚ್ಚಿದ್ವು ಅಂತ. ಆಗ ಅವರ ತಂದೆ ಹೇಳ್ತಾರೆ, ಮಲೆನಾಡಿನಲ್ಲಿ ಇವುಗಳ ಒಂದು ಸಂತತಿ ಜಾಸ್ತಿ ಇದೆ, ಅಲ್ಲಿನ ಜನನೂ ಕೂಡ ಮೊಟ್ಟೆ ಅದರ ಮರಿಗಳನ್ನೆಲ್ಲ
ಚಟ್ನಿ ಮಾಡಿಕೊಂಡು ಊಟಕ್ಕೆ ನೆನೆಸ್ಕೊಂಡು ತಿಂತಾರೆ ಅಂತಕ್ಕಂಥ ಮಾತನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಅವರ ತಂದೆಯಾಗಿರ್ತಕ್ಕಂಥ ಕುವೆಂಪುರವರು ಹೇಳಿದರು. ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಜಗಳಿ ಇರುವೆ ಪಾಠ. ಇರುವೆಗಳ ವರ್ಗದಲ್ಲೇ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಜಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ. ಮಲೆನಾಡಿನಲ್ಲಿ ಇರ್ತಕ್ಕಂಥ ಜನರಿಗೆ ಜಗಳಿ ಇರುವೆ ಅಂದಿದ ತಕ್ಷಣವೇ ಬಹಳಷ್ಟು ಚಿರಪರಿಚಿತ, ಅಂದರೆ ಅವರಿಗೆ ಗೊತ್ತಿರ್ತಕ್ಕಂಥದ್ದು. ನಾವು ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಈ ಜಗಳಿ ಇರುವೆಗಳು ಕಾಡಲ್ಲಿ ಜಾಸ್ತಿ ಇರ್ತವೆ, ತೋಟಗಳಲ್ಲಿ ಗೂಡನ್ನು ಕಟ್ಟಿಕೊಂಡು ವಾಸವನ್ನು ಮಾಡ್ತಾ ಇರ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ಈ ಜಗಳಿ ಇರುವೆಗಳು ಏನು ಮಾಡ್ತವೆ, ಮರದಲ್ಲೇ ಇರ್ತಕ್ಕಂಥ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿಬಿಟ್ಟು ಅದನ್ನು ಗೂಡನ್ನು ನಿರ್ಮಿಸ್ತವೆ. ಆ ಗೂಡಿಗೆ ಕೊಟ್ಟೆ ಅಂತ ಕರಿತೀವಿ. ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಈ ಅತ್ಯಂತ ಸಂಕೀರ್ಣ ಅಂದರೆ ನಾನಾ ವಿಧವಾಗಿರ್ತಕ್ಕಂಥದ್ದು, ಜಟಿಲವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಅವ ಏನು ಮಾಡ್ತವೆ ಅಂತಂದರೆ ಒಂದಕ್ಕೊಂದು ಯಾವ ರೀತಿಯಾಗಿ ತಿಳಿಸ್ಕೊಡ್ತವೆ. ನಮಗೆ ಈಗ ಮಾಧ್ಯಮಗಳು ಎಲ್ಲೋ ನಡೀತಕ್ಕಂಥ ವಿಚಾರವನ್ನು ನಮಗೆ ಯಾವ ರೀತಿಯಾಗಿ ತಿಳಿಸ್ಕೊಡ್ತಾವೋ ಅದೇ ರೀತಿಯಾಗಿ ಜಗಳಿ ಇರುವೆಗಳು ಯಾರಾದರೂ ಅದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಒಂದಕ್ಕೊಂದು ಅವು ಏನು ಮಾಡ್ತವೆ, ಸಂದೇಶವನ್ನು ತಿಳಿಸ್ಕೊಳ್ತವೆ. ಸಂಘಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಈ ಜಗಳಿ ಇರುವೆಗಳು ಸಂಘ ಜೀವನವನ್ನು ನಡೆಸ್ತವೆ, ಅಂದರೆ ಅವಿಭಕ್ತ ಕುಟುಂಬದ ರೀತಿಯಲ್ಲಿ. ಅಂದರೆ ಯಾವ ರೀತಿಯಾಗಿ ಅಂದರೆ ಎಲ್ಲ ಇರುವೆಗಳು ಕೂಡ ಒಂದೇ ಗೂಡಿನಲ್ಲಿ ವಾಸ ಮಾಡ್ತಕ್ಕಂಥವುಗಳು ಇವು ಆಗಿದ್ದಾವೆ. ಉದಾಹರಣೆಗೆ ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ. ಒಂದು ಕೊಂಪೆಯ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಒಲೆದಿರುತ್ತವೆ. ನಮಗೆ ಹೊರಗಿನಿಂದ ನೋಡಿದಾಗ ಇದೇನು ಮಹಾ ಅನ್ನಿಸಬಹುದು. ಆದರೆ ಇರುವೆಯಂತಹ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ? ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸುತ್ತವೆ. ಉದಾಹರಣೆಗೆ ಈ ಒಂದು ಜಗಳಿ ಇರುವೆಗಳು ಕಟ್ಟತಕ್ಕಂಥ ಕೊಟ್ಟೆಯನ್ನು ನೋಡಿದಾಗ, ಕೊಟ್ಟೆ ಅಂದರೆ ಗೂಡನ್ನು ನೋಡಿದಾಗ ಅವು ಒಂದು ಕೊಂಬೆಯಲ್ಲಿರ್ತಕ್ಕಂಥ ಎಲೆಗಳನ್ನು ಇನ್ನೊಂದು ಕೊಂಬೆಯಲ್ಲಿರ್ತಕ್ಕಂಥ ಎಲೆಗಳಿಗೆ ತಾಗಿಸಿ ಒಲ್ತಿರ್ತವೆ. ಹೊರಗಿನಿಂದ ನೋಡಿದ್ರೆ ಇದೇನು ಮಹಾ ಅಂತ ಅನ್ನಿಸ್ಬೋದು. ಆದರೆ ಇಂತಹ ಸಣ್ಣ ದೇಹವನ್ನು ಹೊಂದಿರತಕ್ಕಂಥ ಈ ಪ್ರಾಣಿ 100 ಪಟ್ಟು ವಿಸ್ತಾರವಾಗಿರ್ತಕ್ಕಂಥ ಎಲೆಯನ್ನು ಎಷ್ಟು ಚೆನ್ನಾಗಿ ಬಗ್ಗಿಸಿ ಒಂದಕ್ಕೊಂದು ಒಲ್ತಿರ್ತವೆ ಅಂತಕ್ಕಂಥದ್ದು. ಮತ್ತು ಆ ಎಲೆಗಳನ್ನು ಬಗ್ಗಿಸಿ ಗೂಡನ್ನು ಕಟ್ಟಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ 100 ಇರುವೆಗಳು ಏನು ಮಾಡ್ತವೆ, ಆ ಎಲೆ ಮೇಲೆ ಸೇರಿಬಿಟ್ಟು ಅವುಗಳನ್ನು ಎಲೆಗಳನ್ನು ಬಗ್ಗಿಸಿ ಆಮೇಲೆ ಒಂದಕ್ಕೊಂದು ನೇತಾಡ್ತಾ ಈ ಒಂದು ಕೊಟ್ಟೆಯನ್ನು ನಿರ್ಮಿಸ್ತವೆ. ಅನಂತರ ಒಂದರ ಕಾಲವೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತವೆ. ಆಮೇಲೆ ಒಂದಕ್ಕೊಂದು ಕಾಲುಗಳನ್ನು ಹಿಡಿದು ನೇತಾಡ್ಕೊಳ್ತಾ ಕೆಳಕ್ಕೆ ಇಳಿತವೆ. ಆಮೇಲೆ ಎಲೆಯ ಒಂದು ಕೊನೆ ಸಿಕ್ಕಿದ ತಕ್ಷಣ ಎಲ್ಲವೂ ಕೂಡ ಬಿಡ್ತವೆ. ಮೇಲಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ. ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ. ಮೊದಲ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಕ್ಕೆ ಬಾಗಿರಬೇಕಾದರೆ ಮತ್ತೆ 2ನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ. ಒಂದು ಸುತ್ತಲಿರ್ತಕ್ಕಂಥ ಇರುವೆಗಳೆಲ್ಲನೂ ತಮ್ಮ ಒಂದು ದಾರವನ್ನು ಬಿಟ್ಟು ಎಲೆಯನ್ನು ಬಗ್ಗಿಸಿ ಕಟ್ಟಿದ ಆದಮೇಲೆ ಮತ್ತೆ ಇನ್ನೊಂದು ಬ್ಯಾಚು ಇರುವೆಗಳು ಏನು ಮಾಡ್ತವೆ, ಮತ್ತು ದಾರವನ್ನು ಬಿಡ್ತಾ ಆ ಒಂದು ಎಲೆಗಳಿಗೆ ಪಟ್ಟಣದ ರೀತಿಯಲ್ಲಿ ಕಟ್ಟೋದಕ್ಕೆ ಶುರು ಮಾಡ್ತವೆ. ಮೊದಲನೆಯ ಸರಣಿ ಎಳೆದಿರುವ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಎಳೆಯುತ್ತವೆ. ಕೆಲ ಹೊತ್ತಿನಲ್ಲೇ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ. ಹೀಗೆ ಈ ಇರುವೆಗಳು ಹೆಚ್ಚಾಗಿ ಹಲಸಿನ ಮತ್ತು ಮಾವಿನ ಮರದಲ್ಲಿ ನೇತಾಡುತ್ತಿರುವ ಸಾಮಾನ್ಯ ಗಾತ್ರದ ಜಗಳಿ ಮೊಟ್ಟೆಯ ಚಿಕ್ಕೆಲೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆಯೇ ಇರುವೆಗಳು ತಮ್ಮ ಹಳೆಗೂಡಿಗೆ ಓಡಿ ಅಲ್ಲಿ ಇನ್ನೂ ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತವೆ. ಇವು ಹೆಚ್ಚಾಗಿ ಗೂಡನ್ನು ಕಟ್ತಕ್ಕಂಥದ್ದು ಹಲಸಿನ ಮರ ಮತ್ತು ಮಾವಿನ ಮರದಲ್ಲಿ. ಆ ಎಲೆಗಳು ಚಿಕ್ಕದಾಗಿರೋದ್ರಿಂದ ಅವುಗಳನ್ನು ಏನು
ಸೇರಿಸಿಬಿಟ್ಟು ಗೂಡನ್ನು ಕಟ್ತವೆ. ಗೂಡು ಹಳೇದಾಗ್ತಾ ಇದ್ದಂತೆಲ್ಲನೂ ಮತ್ತೆ ಏನು ಮಾಡ್ತವೆ, ಬೇರೆ ಕಡೆಗೆ ಹೋಗಿ ಗೂಡನ್ನು ಕಟ್ತವೆ. ಆ ಗೂಡನ್ನು ಕಟ್ಟಿದ ಆದಮೇಲೆ ಹಳೆ ಗೂಡಿನಲ್ಲಿ ಇರ್ತಕ್ಕಂತಹ ಮೊಟ್ಟೆಗಳನ್ನು ಮತ್ತು ಕೋಶಾವಸ್ಥೆಯಲ್ಲಿರೋ ಇನ್ನೂ ರೆಕ್ಕೆ ಪುಕ್ಕ ಇನ್ನೂ ತೀರಾ ಎಳೆ ಮರಿಗಳ ರೀತಿಯಲ್ಲಿ ಇರ್ತಕ್ಕಂಥ ಲಾರ್ವಾಗಳನ್ನು ಏನು ಮಾಡ್ತವೆ, ತಮ್ಮ ಬಾಯಲ್ಲಿ ಕಚ್ಕೊಂಡು ಬಂದು ಈ ಒಂದು ಹೊಸದಾಗಿ ಕಟ್ಟಿರ್ತಕ್ಕಂತಹ ಒಂದು ಗೂಡಿನಲ್ಲಿ ಇರಿಸ್ತವೆ. ಆ ಲಾರ್ವಾಗಳನ್ನು ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೇವರಿಸುತ್ತಾ ಮೇಲೂ ಕೆಳಗೂ ಮಗ್ಗದ ಲಾಳ ಆಡಿಸುವಂತೆ ಅತ್ತಿಂದಿತ್ತ ಆಡಿಸುತ್ತವೆ. ನೀವು ಗಮನಿಸಿರ್ಬೋದು, ನಿಮ್ಮ ಮನೆಯಲ್ಲಿ ರೇಷ್ಮೆ ಗೂಡನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ, ರೇಷ್ಮೆ ಹುಳು ಗೂಡನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾರನ್ನು ಬಿಡುತ್ತೋ ಆ ರೀತಿಯಾಗಿ ಇವುಗಳು ಕೂಡ ಆ ಲಾರ್ವಾಗಳನ್ನು ಎಲೆಗಳಿಗೆ ಅಂಟಿಸಿಬಿಟ್ಟು ಲಾಳದ ರೂಪದಲ್ಲಿ ಏನು ಮಾಡ್ತಾರೆ, ಹಗ್ಗದ ರೂಪದಲ್ಲಿ ದಾರವನ್ನು ಬಿಟ್ಟು ಅವುಗಳನ್ನು ಒಂದಕ್ಕೊಂದು ಎಲೆಗಳನ್ನು ಅಂಟಿಸ್ತಾ ಹೋಗ್ತವೆ. ಲಾರ್ವಾಗಳನ್ನು ನೇವರಿಸುವುದರಿಂದ ಅವು ರೇಷ್ಮೆಯಂಥ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ. ಲಾರ್ವಾಗಳನ್ನು ಅಂಟಿಸ್ತಾ ಇದ್ದಂತೆಲ್ಲನೂ ಏನಾಗುತ್ತೆ, ರೇಷ್ಮೆಯ ರೀತಿಯಲ್ಲಿ ನೂಲು ಬರ್ತಾನೇ ಇರುತ್ತೆ. ಆ ನೂಲನ್ನು ಸ್ರವಿಸಲು ಅಂದರೆ ಒಸರೋದು, ಜಿನುಗ್ತಾನೇ ಇರುತ್ತೆ. ಜೇಡರ ಬಲೆಯಂತೆ ಎರಡನ್ನೂ ಬೆಸೆಯುವ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆಯೇ ದಟ್ಟವಾಗಿ ದಪ್ಪಗಿದ್ದು ಎಲೆಗಳೆರಡನ್ನೂ ಅಂಟಿಸುತ್ತವೆ. ಇವು ಯಾವ ರೀತಿಯಾಗಿ ರೇಷ್ಮೆ ಹುಳು ತನ್ನ ಗೂಡನ್ನು ನಿರ್ಮಾಣ ಮಾಡಿ ಆ ಗೂಡು ಒಂದೊಂದು ದಾರವನ್ನು ಸುತ್ತುತ್ತಾ ಅದು ಯಾವ ರೀತಿ ದಪ್ಪಾಗಿ ಆಗುತ್ತೋ ಆ ರೀತಿಯಾಗಿ ಇವು ಕೂಡ ಸಣ್ಣದಾಗಿರ್ತಕ್ಕಂತಹ ಒಂದು ನೂಲನ್ನು ಬಿಡ್ತಾ ಅದು ಏನಾಗುತ್ತೆ, ಕೊನೆಗೆ ರೇಷ್ಮೆಯ ಬಟ್ಟೆಯ ರೀತಿಯಲ್ಲಿ ದಪ್ಪದಾಗಿ ಕಾಣಿಸುತ್ತೆ. ಅದು ಒಂದಕ್ಕೊಂದು ಎಲೆಗಳನ್ನು ಅಂಟಿಸಿದಾಗ ಆ ಎಲೆಗಳು ಕಿತ್ತು ಹೋಗೋದ ರೀತಿಯಲ್ಲಿ ಇರ್ತವೆ. ಇಷ್ಟು ಕೂಡ ಜಗಳಿ ಇರುವೆಗಳ ಒಂದು ಗದ್ಯ. ಮುಂದಿನ ಒಂದು ವಿಡಿಯೋದ ಮೂಲಕ ಜಗಳಿ ಇರುವೆಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ, ಮೊಟ್ಟೆಗಳನ್ನು ಯಾವ ರೀತಿ ಇಡ್ತವೆ, ಮೊಟ್ಟೆಗಳ ಸಂಖ್ಯೆ ಎಷ್ಟಿರುತ್ತೆ ಮತ್ತು ಅದು ಒಂದಕ್ಕೊಂದು ಯಾವ ರೀತಿಯಾಗಿ ಸಂದೇಶವನ್ನು ತಲುಪಿಸ್ತವೆ ಮತ್ತು ರೈತನಿಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದಗಳು.